ನಿನ್ನೆ ನಿಮ್ಮ ಫ್ರೀಡಮ್ ಟಿವಿ ಖ್ಯಾತ ನಟ ವಿಶಾಲ್ ಅವರ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ವಿಸ್ತಾರವಾಗಿ ಸುದ್ದಿಯನ್ನು ಬಿಸ್ತಾರ ಮಾಡಿತ್ತು. ತಮಿಳು ಚಿತ್ರರಂಗದ ಮೇರು ನಟ ವಿಶಾಲ್ ಅವರ ಕೈ ನಡುಕದ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ಎಸ್, ಖ್ಯಾತ ನಟ ವಿಶಾಲ್ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಫ್ರೀಡಮ್ ಟಿವಿ ಇಡೀ ದಿನ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ತಮಿಳು ಚಿತ್ರರಂಗದ ಮೇರು ನಟ ಈ ವಿಶಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಕೈ ಕಂಪ್ಲೀಟ್ ಆಗಿ ನಡುಗ್ತಾ ಇತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಹಾಗಾಗಿ ಈ ಒಂದು ಸುದ್ದಿಯನ್ನು ಫ್ರೀಡಮ್ ಟಿವಿ ಕೂಡ, ನಿಮ್ಮ ಮೆಚ್ಚಿನ ಫ್ರೀಡಮ್ ಟಿವಿ ಕೂಡ ಈ ಒಂದು ಸುದ್ದಿಯನ್ನು ಬಿತ್ತರಗೊಳಿಸಿತ್ತು. ತಮಿಳು ನಟನ ಆರೋಗ್ಯ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆಯಾ? ಈ ಒಂದು ವಿಚಾರ ವಿಶಾಲ್ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಆತಂಕ ಮೂಡಿಸಿತ್ತು. ಎಸ್, ತಮಿಳು ಚಿತ್ರರಂಗದ ಮೇರು ನಟ ವಿಶಾಲ್ ನಡುಕದ ಬಗ್ಗೆ ನಿಮ್ಮ ಫ್ರೀಡಮ್ ಟಿವಿ ಸುದ್ದಿ ಮಾಡಿತ್ತು. ವಿಶಾಲ್ ಅವರು ಅಪ್ಪು ಅವರ ಆಪ್ತ ಮಿತ್ರ. ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಮೈಕನ್ನು ಹಿಡಿದು ಮಾತನಾಡ್ತಾ ಇದ್ರು. ಆ ವೇಳೆ ಅವರ ಕೈ ಮತ್ತು ಕಾಲು ಕಂಪ್ಲೀಟ್ ಆಗಿ ನಡುಗ್ತಾ ಇತ್ತು. ಸೊ ಇದು ಅಭಿಮಾನಿಗಳಲ್ಲಿ ಸಾಕಷ್ಟು ಸ್ವಲ್ಪ ಗೊಂದಲ ಆಗಿತ್ತು. ಯಾಕಪ್ಪ, ಏನಾಯಿತು? ಅಷ್ಟು ಚೆನ್ನಾಗಿದ್ರಲ್ಲ, ವಿಶಾಲ್ಗೆ ಏನಾಯಿತು? ಅವರ ಆರೋಗ್ಯ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ ಈಗಾಗಲೇ ಅವರ ಅಭಿಮಾನಿಗಳು ಸಾಕಷ್ಟು ಗೊಂದಲದಲ್ಲಿದ್ದರು. ಅಂದರೆ ನೋಡಿ, ವಿಜುವಲ್ಸ್ ನೀವು ನೋಡ್ತಾ ಇರ್ಬೋದು. ಈಗ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಬರ್ತಾ ಇದೆ. ಅವರು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಮೈಕನ್ನು ಹಿಡಿಯುವಂತಹ ಒಂದು ವೇಳೆ ಅವರ ಕೈ ಕಂಪ್ಲೀಟಾಗಿ ನಡುಗ್ತಾ ಇರುವಂತಹದ್ದು, ಜೊತೆಗೆ ಅವರನ್ನು ಕೆಲವರು ಸಮಾಧಾನ ಕೂಡ ಮಾಡ್ತಿರುವಂತಹದ್ದು. ಕಂಪ್ಲೀಟಾಗಿ ವಿಶಾಲ್ ಅವರನ್ನ ನೋಡುವಂತಹ ಸಂದರ್ಭದಲ್ಲಿ ಏನಪ್ಪ ವಿಶಾಲ್ ಅವ್ರಿಗೆ ಏನಾಯಿತು, ಅಷ್ಟು ಚೆನ್ನಾಗಿದ್ರಲ್ಲ ಅಂತ ಹೇಳಿ ಸಾಕಷ್ಟು ಖಂಡಿತ ಈ ಒಂದು ವಿಜುವಲನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲೂ ವಿಶಾಲ್ ಅವರ ಅಭಿಮಾನಿಗಳಂತೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದರು. ಏನಾಯಿತು ವಿಶಾಲ್ಗೆ? ಅಷ್ಟು ಚೆನ್ನಾಗಿದ್ದರು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದರು ಅಂತಹ ನಟ ಇವತ್ತು ಸ್ಟೇಜ್ ಮೇಲೆ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಆಯ್ತಲ್ಲ, ಈ ರೀತಿ ಏನಕ್ಕಾಗ್ತಿದೆ? ಸ್ಟೇಜ್ ಮೇಲೆ ತುಂಬ ಭಾವುಕರಾಗಿದ್ದರು. ಸೊ ಈ ಎಲ್ಲ ವಿಚಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಶಾಕ್ ಆಗಿದ್ದರು. ಜೊತೆಗೆ ವಿಶಾಲ್ ಅವರು ಅಪ್ಪು ಅವರ ಆಪ್ತ ಮಿತ್ರ ಕೂಡ ಆಗಿದ್ದರು. ವಿಶಾಲ್ ಪರಿಸ್ಥಿತಿ ಈಗ ಹೇಗಿದೆ ಗೊತ್ತಾ? ವಿಶಾಲ್ಗೆ ಆಗಿದ್ದೇನು? ಆ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಹೇಳ್ತೀವಿ. ಕೈಕಾಲು ನಡುಗುವಂತಹ ನಿಶಕ್ತಿ ಬಂದಿದ್ಯಾಕೆ? ತಮಿಳು ನಟನ ಆರೋಗ್ಯದಲ್ಲಾದ ಬದಲಾವಣೆ ನಿಜಕ್ಕೂ ಶಾಕ್. ಅನೇಕ ಬಾರಿ ವೈದ್ಯರ ಸಲಹೆ ಕೊಟ್ಟಿದ್ರು ಕೂಡ ವಿಶಾಲ್ ನಿರ್ಲಕ್ಷ್ಯವನ್ನು ವಹಿಸಿದ್ರು. ವೈದ್ಯರ ಮಾತನ್ನ ಮೀರಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಹಾಗಾದರೆ ವಿಶಾಲ್ ಅವರ ಪರಿಸ್ಥಿತಿ ಈಗ ಹೇಗಿದೆ? ಹಾಗಾದರೆ ವಿಶಾಲ್ಗೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಯಿತು? ಕೈಕಾಲು ನಡುಗುವಂತಹ ಒಂದು ನಿಶಕ್ತಿ ಬಂದಿದ್ಯಾಕೆ? ತಮಿಳು ನಟನ ಆರೋಗ್ಯದಲ್ಲಾದಂತಹ ಒಂದು ಬದಲಾವಣೆ ಇಡೀ ಚಿತ್ರರಂಗಕ್ಕೆ ಶಾಕ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಅನೇಕ ಬಾರಿ ವೈದ್ಯರು ಕೂಡ ಸಲಹೆ ಕೊಟ್ಟಿದ್ರು. ನಟ ನಿರ್ಮಾಪಕ ವಿಶಾಲ್ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿರುವಂತಹದ್ದು. ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ವಿಶಾಲ್ ಅವರನ್ನ ಈಗ ದಾಖಲು ಮಾಡಿರುವಂತಹದ್ದು. ವೈರಲ್ ಜ್ವರದಿಂದ ವಿಶಾಲ್ ಅವರು ಈಗ ಬಳಲ್ತಾ ಇರುವಂತಹದ್ದು. ತೀವ್ರ ತರಹದ ನಿಶಕ್ತಿ ಮತ್ತು
ಅತಿಯಾದ ಆಯಾಸ ವಿಶಾಲ್ ಅವ್ರಿಗಾಗಿತ್ತು. ಒಂದು ವಾರ ಡಾಕ್ಟರ್ ಈಗ ನಿಗಾದಲ್ಲಿ ಅಂದರೆ ICUನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹದ್ದು. ಟ್ರೀಟ್ಮೆಂಟ್ ನಂತರವೇ ಡಿಸ್ಚಾರ್ಜ್ ಎಂದಿರುವಂತಹ ವೈದ್ಯರು. ನಟ ನಿರ್ಮಾಪಕ ವಿಶಾಲ್ ಅವರ ಆರೋಗ್ಯದಲ್ಲಿ ಈಗ ಏರುಪೇರಾಗಿರುವಂತಹದ್ದು. ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಈಗ ವಿಶಾಲ್ ಅವರು ಈಗ ಅಡ್ಮಿಟ್ ಆಗಿರುವಂತಹದ್ದು. ಅವರಿಗೆ ಸಿಕ್ಕಾಪಟ್ಟೆ ವೈರಲ್ ಜ್ವರ ಕೂಡ ಬಂದಿತ್ತು. ಈ ಒಂದು ವೈರಲ್ ಜ್ವರದಿಂದ ತೀವ್ರ ತರಹದ ನಿಶಕ್ತಿ ಮತ್ತು ಅತಿಯಾದ ಆಯಾಸ ಕೂಡ ಆಗಿತ್ತು. ಈಗ ವಿಶಾಲ್ ಅವರನ್ನ 1 ವಾರಗಳ ಕಾಲ ICUನಲ್ಲಿ ಅವರಿಗೆ ಈಗ ICUನಲ್ಲಿ ಅವ್ರನ್ನ ಇಟ್ಟು ಈಗ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಟ್ರೀಟ್ಮೆಂಟ್ ನಂತರವೇ ಡಿಸ್ಚಾರ್ಜ್ ಎಂದು ಈಗ ವೈದ್ಯರು ಕೂಡ ಹೇಳಿರುವಂತಹದ್ದು.